ಕಾಂಗ್ರೆಸ್ ಈ ಚಂಬುದ ರಾಜಕಾರಣ ಜಾಸ್ತಿ ಮಾಡ್ತಾರೆ, ಅದರಿಂದ ಏನೋ ಡ್ಯಾಮೇಜ್ ಏನೂ ಉಪಯೋಗ ಬರಲ್ಲ ಅವೆಲ್ಲ. ಈಗ ದೇವೇಗೌಡರು ಅಕ್ಷಯ ಪಾತ್ರೆ ತೋರಿಸಿ ಅಂತ ಹೇಳ್ತಾರಲ್ಲ, ಈಗ ಅಕ್ಷಯ ಪಾತ್ರೆ ನರೇಂದ್ರ ಮೋದಿ ಕೈನಲ್ಲಿದೆ. ಇಲ್ಲಿ ಇವ್ರು ಕೊಟ್ಟಿರೋ ಚಂಬಿದೆಯಲ್ಲ, ಇದು ಈ ಸರ್ಕಾರದ ಖಜಾನೆ ಖಾಲಿ ಮಾಡಿರ್ತಕ್ಕಂಥ ಚಂಬನ್ನ ಪ್ರದರ್ಶನ ಮಾಡ್ಕೊತಾವ್ರಿ ಇವರು. ಇವ್ರು ಚಂಬು ತೋರಿಸ್ಬಿಟ್ಟು ಅಕ್ಷಯ ತೋರಿಸಿ ಅಂದರೆ ಏನೇನು ತೋರಿಸ್ತೀರಿ? ಇವ್ರು ಮಾಡಿರ್ತಕ್ಕಂಥ ಈಗ 11 ತಿಂಗಳು ಏನು ಅಭಿವೃದ್ಧಿ ಕಾರ್ಯಕ್ರಮ ಕೊಟ್ಟಿದ್ದಾರೆ? ಚೊಂಬಿನ ಇವರ ಚಿತ್ರ ಈ ಸರ್ಕಾರದ ಹಣೆ ಬರ ಹಾಕಿರೋದವರು. ಬೇರೆ ಚರ್ಚೆ ಮಾಡಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಕುಮಾರಸ್ವಾಮಿ ಅವರು ಗೆಲ್ಲೋದೇ ಇಲ್ಲ, ಅಳಿಯ ಮೊಮ್ಮಗ ಮಗ. ಈಗ ಕೋಲಾರದಲ್ಲಿ ಒಂದು ದಲಿತ ಸಮಾಜಕ್ಕೆ ಗಲಾಟೆ ಮಾಡಿ ತಗೊಂಡಲ್ಲ ಟಿಕೆಟ್ನ, ಅದನ್ನು ಯಾಕೆ ಹೇಳಲ್ಲ? ಒಬ್ಬ ದಲಿತ ಸಮಾಜದ ಯುವಕನಿಗೆ BJPಯವರು ಕೊಡ್ಲಿಕ್ಕೆ ತಯಾರಾಗಿರಲಿಲ್ಲ. ಅಂಥದ್ರಲ್ಲಿ ನಾನು ಹಠ ಮಾಡಿ ಆ ಸೀಟ್ ತಗೊಂಡಿದ್ದು ಅಲ್ಲೇ ನಮ್ಮ ಕುಟುಂಬದಲ್ಲಿ ನಿಲ್ಸಕ್ಕೆ ತಗೊಂಡ. ಅಲ್ಲೇ ಅವಕಾಶ ಇದ್ದರೆ ಅವ್ರು ಹೆಂಡ್ತಿನೂ ಬೇಕಾದ್ರೆ ನಿಲ್ಲಿಸ್ಬಿಡು. ಎಲ್ಲಿ ಕೋಲಾರದಲ್ಲಿ ಏನಾದರೂ ಅವಕಾಶ ಇದೆ? ಈಗ ಇವ್ರ ಮಗನ ಯಾತಿಗೆ ತಂದವರು ರಾಜಕೀಯಕ್ಕೆ? ಸಿದ್ದರಾಮಯ್ಯ ಅವ್ರ ಮಗನ ಕೊಡುಗೆ ಏನು? ಯಾತಿಗೆ ತಂದರು? ಏನು ಇವ್ರು ಏನು ಬೇಕಾದರೂ ಮಾಡ್ಬೋದು. ನಾವು ದುಡಿಮೆ ಮಾಡಿದ್ದೇವೆ. ದುಡಿಮೆ ಮಾಡಿ ಜನಗಳ ಕಷ್ಟ ಸುಖದಲ್ಲಿ ಭಾಗಿಯಾಗಿ ನಾವು ರಾಜಕಾರಣದಲ್ಲಿ ಇರ್ತಾವೆ.